ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಜಾಲಗಿ ಗ್ರಾಮದಲ್ಲಿ 135ನೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ್ ಅವರ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಇದೇ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಯನ್ನ ಗ್ರಾಮಾಂತರ ಜಿಲ್ಲೆಯಲ್ಲಿ ಜಾಲಗಿ ಗ್ರಾಮದಲ್ಲಿ ಈ ಇಬ್ಬರ ಮಹನೀಯರ ಪುತ್ಥಳಿಗಳ ಕಾರ್ಯಪ್ರವೃತ್ತಿ ಮುಗಿದ ಮೇಲೆ ದಿನಾಂಕ ನಿಗದಿಪಡಿಸಿ ರಾಜ್ಯ ಮಟ್ಟದಲ್ಲಿ ಲೋಕಾರ್ಪಣೆ ಮಾಡುವುದಾಗಿ ಜಾಲಗಿ ಮುಖಂಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಶ್ರೀರಾಮಯ್ಯ, ಡೈರಿ ಎಚ್ ಮುನಯ್ಯ, ನಾಗರಾಜಪ್ಪ, ಮುರಳಿ ಆರ್, ಪ್ರಶಾಂತ್, ನರಸಿಂಹಮೂರ್ತಿ, ಸುಬ್ರಹ್ಮಣ್ಯ, ಪಟ್ಟಾಭಿರಾಮ್, ಬಾಬು, ಮಂಜುನಾಥ್ ಆರ್, ಮನು, ಶಿವಕುಮಾರ್, ಮುನಿಯಪ್ಪ, ಸಂಜೀವಪ್ಪ, ಅಂಬೇಡ್ಕರ್ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಊರಿನ ಮುಖಂಡರು ಹಾಜರಿದ್ದರು. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕಾಗಿ ಮತ್ತು ನಮ್ಮ ಸಂವಿಧಾನಕ್ಕಾಗಿ ಭಾರಿ ಶ್ರಮ ವಹಿಸಿ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾವು ವರ್ಷ ಸ್ಮರಣೆ ಮಾಡ್ತಾ ಇರಬೇಕು. ಯಾಕೆಂದರೆ ಎಲ್ಲ ಜನಾಂಗದ ಏಳಿಗೆಗೋಸ್ಕರ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅವರು ಎಲ್ಲ ವರ್ಗದ ವರೆಗೂ ಹಕ್ಕು ಸಿಗುವಂತೆ ಮಾಡಿದ್ದಾರೆ. ಅದನ್ನು ಎಲ್ಲರೂ ನೆನೆಸ್ಕೊಂಡು ಮುಂದಿನ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತ ಹೇಳ್ತಾ ಅಂಬೇಡ್ಕರ್ ಜಯಂತಿಯ 132ನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತಹ ಪದವಿ ಹಾಗೂ ಅವರು ಮಾಡಿರ್ತಕ್ಕಂಥ ಸೇವೆ ಇಡೀ ಪ್ರಪಂಚದಾದ್ಯಂತ ಅವರನ್ನು ಕೊಂಡಾಡ್ತಾರೆ. ಇಡೀ ಭಾರತ ಮಾತ್ರ ಅಲ್ಲ, ಇಂಗ್ಲೆಂಡು, ಅಮೇರಿಕಾ, ಜಪಾನ್, ಜರ್ಮನ್ ಎಲ್ಲ ಕಡೆಯೂ ನಾವಿಲ್ಲಿ ವಿಗ್ರಹ ಏನು ಮಾಡ್ತಿದ್ರು ಅಮೇರಿಕದ ಮಧ್ಯ ಮಾಡಿದ್ದಾರೆ, ಕೊಲಂಬಿಯಾದಲ್ಲೂ ಮಾಡಿದ್ದಾರೆ. ಇದು ಅಂಬೇಡ್ಕರ್ ಅವರು ಓದಿರ್ತಕ್ಕಂತಹ ಇಂಗ್ಲೆಂಡಲ್ಲಿ ಇರ್ತಕ್ಕಂಥ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅವ್ರಿಗೆ ಅಂತ ಒಂದು ಮನೆ ಕೊಟ್ಟಿರ್ತಾರೆ. ಅದನ್ನು ಇವತ್ತು ಮ್ಯೂಸಿಯಂ ಮಾಡಿರ್ತೀವಿ. ನಮ್ಮ ದೇಶದಲ್ಲೂ ನಾವು ಅವರನ್ನು ಅದೇ ರೀತಿಯೇ ಭಾವಿಸಿ ಅದೇ ರೀತಿ ಅವರ ಆದರ್ಶದಲ್ಲಿ ನಾವು ಹೋಗ್ಬೇಕು. ಅಂದರೆ ಅಂಬೇಡ್ಕರ್ ಮುಖ್ಯ ಉದ್ದೇಶ ಏನಿತ್ತು ಅಂತ ಪ್ರತಿಯೊಬ್ಬ ಮನುಷ್ಯ ಸ್ವಾಭಿಮಾನಿ ಆಗಬೇಕು. ನನ್ನ ಆಚರಣೆ ಅಷ್ಟೇ ಪ್ರತಿಯೊಬ್ಬರು ಸ್ವಾಭಿಮಾನಿಗಳಾಗಬೇಕು. ಯಾರೂ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರ್ದು, ಇನ್ನೊಬ್ಬರು ಸ್ವಾಭಿಮಾನಕ್ಕಾಗಲಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾರ್ದು. ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅನ್ನೋದೇ ನನ್ನ ಆಸೆ. ಪಿತಾಮಹರಾಗಿ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಭಾಳಷ್ಟು ಸುಮಾರು 7 ಜನ ಇರ್ತಾರೆ. ಆಯಿತಾ, ಸಂವಿಧಾನ ಒಂದು ರಚನಾ ಕರಡು ಸಮಿತಿಯಲ್ಲಿ ಬಾಬಾ ಸಾಹೇಬರು ಇಬ್ಬರು ಬೇರೆ ದೇಶದಲ್ಲಿ ಆಯಿತಾ ಉಳ್ಕೊತಾರೆ. ಇಬ್ಬರು ಅನಾರೋಗ್ಯದಿಂದ ಆಯಿತಾ ದೆಹಲಿಯಲ್ಲಿ ಉಳ್ಕೊತಾರೆ. ಕಡೆಗೆ ಬಾಬಾ ಸಾಹೇಬರು ಆಯಿತಾ ಒಬ್ಬರ ಎದುರಿನಲ್ಲಿ ಬೇಕಾದ್ರೆ ಸಂವಿಧಾನ ರಚನೆ ಮಾಡೋದು. ಹಾಗಾಗಿ ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿ